ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 311 ಟ್ಯಾರೋರ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಚಿಂತೆನ ಇಟ್ಕೊಂಡಿದ್ದಾರೆ ಅಂತ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಚಿಂತೆ ಇದೆ, ಯಾವ ರೀತಿಯ ಒಂದಿಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ, ಯಾವ ಚಿಂತೆಯಲ್ಲಿದ್ದಾರೆ, ಯಾವ ಒಂದು ಫೀಲಿಂಗ್ಸಲ್ಲಿ ಇದ್ದಾರೆ ಅಂತ ನೋಡೋಣ. ನಿಮ್ಮ ವ್ಯಕ್ತಿ ಯಾವ ಚಿಂತೆಯಲ್ಲಿ ಇದ್ದಾರೆ. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ದಯವಿಟ್ಟು ಇದು ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ. ನಿಮ್ಮ ವ್ಯಕ್ತಿಗಳು ಸದ್ಯಕ್ಕೆ ಯಾವ ರೀತಿ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಕೆಲವ್ರಿಗೆ ಇಲ್ಲಿ ಬೆನ್ನೆತ್ತಿದ ಬೇತಾಳ ಅಂತಾರಲ್ಲ ಆ ರೀತಿ ಥಿಂಕಿಂಗ್ ಇದೆ. ಹಾಗಾಗಿ ನಿಮ್ಮನ್ನು ಬಿಡೋಲ್ಲ ಅವರು ಅನ್ನೋ ಒಂದು ಮೈಂಡಲ್ಲಿದ್ದಾರೆ. ಅಂದರೆ ನೀವು ಬಿಡಲ್ಲ, ಇಲ್ಲ ನಿಮ್ಮನ್ನು ಅವ್ರು ಬಿಡಲ್ಲ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಅನ್ನೋ ಫೀಲಿಂಗ್ಸ್ ತುಂಬಾ ಇರ್ಬೋದು ನಿಮ್ಮ ಇಬ್ಬರ ಮಧ್ಯ. ನಿಮ್ಮ ವ್ಯಕ್ತಿಗೆ ಅದೊಂದು ಚಿಂತೆ ಇದೆ. ಅಂದರೆ ಇವ್ರು ನನ್ನನ್ನು ಬಿಡಲ್ವೇನೋ ಅನ್ನೋ ಚಿಂತೆ ಅವರಿಗೆ ಕಾಡ್ತಾ ಇರ್ಬೋದು. ಕೆಲವ್ರಿಗೆ ಇಲ್ಲಿ ನೀವು ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಕೂಡ ಇದೆ. ಇನ್ನು ಕೆಲವ್ರಿಗೆ ಇಲ್ಲಿ ಏನಾದರೂ ಅವ್ರಿಗಿಂತ ಯಾರಾದರೂ ಬೇರೆ ಸಮಥಿಂಗ್ ಯಾರಾದರೂ ಬಂದಿರ್ಬೋದಾ, ಫೈನಾನ್ಷಿಯಲಿ ಇರೋರು, ಚೆನ್ನಾಗಿರೋರು, ಮತ್ತು ಅವರಿಗೆ ಸ್ಪಂದನೆ ಮಾಡುವಂಥವ್ರು, ಅವ್ರಿಗೆ ಇಷ್ಟ ಆಗುವಂಥವ್ರು ಇದಾರ ಅನ್ನೋ ಒಂದು ಥಿಂಕಿಂಗ್ ಅವ್ರಿಗಿದೆ. ಮತ್ತು ಕೆಲವ್ರಿಗಿಲ್ಲಿ ನಿಮ್ಮ ಫೋನ್ ಕಾಲ್ಗೆ ಸಿಗದೇ ಇರೋ ಟೈಮಲ್ಲಿ ಅವ್ರಿಗೆ ಒಂದು ರೀತಿ ಫೀಲಿಂಗ್ಸ್ ಆಗ್ತಾ ಇರ್ಬೋದು. ಯಾವ ರೀತಿ ಅಂದರೆ ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ಸ್ ಇರ್ಬೋದು. ಕೆಲವ್ರಿಗೆ ಇಲ್ಲಿ ನಿಮ್ಮ ಡ್ರೆಸ್ ಸೆನ್ಸ್ ಏನಿತ್ತು ಅದು ಚೇಂಜ್ ಆಗಿರ್ಬೋದು. ಆ ಡ್ರೆಸ್ಸಿಂಗ್ ನೀವು ಹಾಕ್ತಾ ಇರೋವಂಥ ಉಡುಪುಗಳು ಏನಿದೆ ಅದು ಚೇಂಜ್ ಆಗಿರೋ ಕಾರಣ ಅವ್ರಿಗೊಂದಿಷ್ಟು ಅನುಮಾನಗಳು ಬಂದಿರ್ಬೋದು. ಗೊತ್ತಿಲ್ಲ, ಸಾರಿ, ಇದು ಯಾಕೆ ಬರ್ತಿದೆ ಅಂತ ಗೊತ್ತಿಲ್ಲ. ಅಂದರೆ ನೀವು ಹಾಕ್ತಾ ಇರುವಂಥ ಉಡುಪುಗಳಿಂದ ಅವ್ರಿಗೆ ಏನೋ ಒಂದಿಷ್ಟು ಅನುಮಾನಗಳು ಬಂದಿರ್ಬೋದು. ಬೇರೆ ಏನಾದರೂ ಸಮಥಿಂಗ್ ಇದೆಯಾ ಅನ್ನೋ ಒಂದು ಭಯ ಅವರಿಗೆ ಕಾಡ್ತಾ ಇರ್ಬೋದು. ಮತ್ತು ಕೆಲವರಲ್ಲಿ ಒಂದಿಷ್ಟು ಸ್ಟಕ್ ಎನರ್ಜಿ ತುಂಬ ಇದೆ. ಮತ್ತು ಅವರಿಗೆ ಒಂದ್ಸಲ ಅನ್ಸುತ್ತೆ ಯಾಕೆ ಈ ಥರ ಆಗ್ತಿದೆ, ವೈ ಯಾಕೆ ಅನ್ನೋ ಒಂದು ಫೀಲಿಂಗ್ಸ್ ಜಾಸ್ತಿ ಆಗಿದೆ. ಅಂದರೆ ಏನಾಗುತ್ತೆ, ಯಾಕೆ ಅನ್ನೋ ಪ್ರಶ್ನೆ ಅವರಿಗೆ ತುಂಬ ಕಾಡ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ, ಯಾಕೆ ಅನ್ನೋ ಒಂದು ಪ್ರಶ್ನೆ ಒಂದು ರೀತಿಯಲ್ಲಿ ಅವ್ರಿಗೆ ಅನುಮಾನಗಳನ್ನು ತಂದುಕೊಟ್ಟಿರ್ಬೋದು. ಏನಾಗಿದೆ, ಯಾಕೆ ಅಂತ ಈ ಮಾತುಗಳು ಅವರಿಗೆ, ನಿಮ್ಮ ಮಾತುಗಳಿಂದ ಅವರಿಗೆ ಒಂದಿಷ್ಟು ಅನುಮಾನಗಳನ್ನು ತಂದುಕೊಟ್ಟಿದೆ. ಒಂದು ಚಿಂತೆ ಕಾಡ್ತಾ ಇದೆ, ನೀವೆಲ್ಲಿ ಅವರನ್ನು ಬಿಟ್ಟು ಹೋಗ್ತೀರಾ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಕಾಡ್ತಾ ಇದೆ ಹೆಚ್ಚಾಗಿ. ಮತ್ತು ಅವ್ರಿಗೆ ಅನ್ನಿಸ್ತಾ ಇರುವಂಥದ್ದು ಅವರೇನೋ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮನ್ನು ನಂಬ್ಕೊಂಡಿರ್ಬೋದು. ಅದರಿಂದ ಏನಾದರೂ ಮೋಸ ಮಾಡ್ತೀರಾ, ಬೇರೆ ಮೂರನೇ ವ್ಯಕ್ತಿಗಳಿಂದ ಫೈನಾನ್ಷಿಯಲಿ ವಿಚಾರವಾಗಿ ಏನಾದರೂ ತೊಂದರೆ ಮಾಡ್ತೀರಾ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಇರ್ಬೋದು. ಮತ್ತು ಆ ವ್ಯಕ್ತಿಗಳಿಗೆ ಏನಂತ ಅಂದರೆ ಒಂದು ಫೀಲಿಂಗ್ಸ್ ಇದೆ. ಆ ಫೀಲಿಂಗ್ಸ್ನ ಅಡ್ವಾಂಟೇಜ್ ಆಗಿ ತೊಗೊಂಡು ಒಂದು ರೀತಿಯಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆಗಳನ್ನು ಮಾಡಿಬಿಡ್ತೀರಾ ಅನ್ನೋ ಒಂದು ಭಯನೂ ಇದೆ. ಅವರನ್ನು ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಇದೆ. ಅಂದರೆ ಒಂದು ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಹೇಳಬೇಕು ಅಂತ ಅಂದರೆ, ಅವರ ಮುಗ್ಧತೆನ ಬಳಸ್ಕೊಳ್ತಾ ಇದ್ದಾರೇನೋ ಅನ್ನೋ ಒಂದು ಫೀಲಿಂಗ್ಸ್ ನಿಮಗಿದೆ. ಅಂದರೆ ನಿಮ್ಮ ಮುಗ್ಧತೆನ ಅವರು ಬಳಸ್ಕೊಂಡು ಅವರು ಯೂಸ್ ಮಾಡ್ಕೊಳ್ತಿದ್ದಾರೇನೋ ಅನ್ನೋ ಒಂದು ಚಿಂತೆ ಕೂಡ ಅವ್ರಿಗೆ ಇದೆ. ಮತ್ತು ಕೆಲವ್ರಿಗಿಲ್ಲಿ ಏನು ಯೋಚನೆ ಇದೆ ಅಂದರೆ, ಕೆಲವ್ರಿಗಿಲ್ಲಿ ಅವರ ಟೈಮ್ ಇದೆ, ಅವರ ಜಾಗ ಇದೆ. ಮತ್ತು ಕೆಲವ್ರಿಗಿಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬರ್ತಿದೆ, ಹಂಗಾಗಿ ಅವರು ಫ್ಯಾಮಿಲಿ ಕಡೆಯವರಿಂದ ಏನಾದರೂ ಸಮಸ್ಯೆಗಳಾಗಿ ಏನಾದರೂ ನಿಮ್ಮಿಬ್ಬರನ್ನ ದೂರ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯ ಅವ್ರಿಗಿದೆ. ಕೆಲವ್ರಿಗಿಲ್ಲಿ ಬೇಬಿ ಆಗಿರುವಂಥವ್ರು ಇರ್ಬೋದು, ಇಲ್ಲ ನ್ಯೂ ಪರ್ಸನ್ ಇರ್ಬೋದು. ಒಂದು ರೀತಿಯಲ್ಲಿ ಎಲ್ಲಿ ಬ್ರೇಕಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದೆ. ಅಂದರೆ
ಸಾರಿ, ಒಂದು ರೀತಿಯಲ್ಲಿ ಬ್ರೇಕಪ್ ಆಗಿಬಿಡುತ್ತೇನೋ, ಏನೋ ಸಮಸ್ಯೆಗಳನ್ನ ಮಾಡ್ಬೋದೇನೋ ಅನ್ನೋದಿದೆ. ಅದು ತುಂಬ ಅವರಿಗೆ ಕಾಡ್ತಾ ಇರುವಂಥದ್ದು. ಎಲ್ಲೋ ನಿಮ್ಮನ್ನು ಔಟ್ಸೈಡ್ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಜಾಗ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಇಲ್ಲಿ. ಮತ್ತು ನಿಮ್ಮ ವ್ಯಕ್ತಿಯಲ್ಲಿ ಜಾಗ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಎಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಮೂಲೆ ಗುಂಪು ಮಾಡಿ ನನ್ನನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಬೇಜಾರು ನಿಮಗಿರ್ಬೋದು. ಮತ್ತು ಸರಿ, ಕೆಲವರಿಗೆ ಇಲ್ಲಿ ಒಂದು ವಿಚಾರಗಳಲ್ಲಿ ಏನಂತ ಅಂದರೆ, ಇವಾಗ ನಾನು ಸರಿ ಹೋಗಿ ಬಂದಿದ್ದೀನಿ, ಮತ್ತೆ ಇವರು ಕನೆಕ್ಟ್ ಆಗ್ತಾರ ನನ್ನ ಜೊತೆ, ನಾನು ನನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಅಂತ ಬಂದಿದ್ದೀನಿ, ಇವರಿಗೆ ಅದು ಮತ್ತೆ ಕಂಟಿನ್ಯೂ ಆಗುತ್ತಾ, ಅನುಮಾನಗಳು ಸ್ಟಾರ್ಟ್ ಆಗುತ್ತಾ ಅನ್ನೋ ಒಂದು ಯೋಚನೆ ಇದೆ, ಚಿಂತೆ ಇದೆ ಅವ್ರಿಗೆ. ಮತ್ತು ನೀವು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತೀರಾ. ಮತ್ತು ಕೆಲವರು ಇಲ್ಲಿ ನಿಮ್ಮನ್ನು ತುಂಬಾ ನಿಮ್ಮ ಇಂಡೈರೆಕ್ಟಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಬಟ್ ನೀವು ರಿಸೀವ್ ಮಾಡ್ತೀರಾ ಅವ್ರನ್ನ ಅನ್ನೋ ಒಂದು ಚಿಂತೆಯಲ್ಲಿದ್ದಾರೆ. ಅಂದರೆ ರಿಸೀವ್ ಮಾಡ್ತೀರಾ, ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀರಾ ಇಲ್ವಾ, ಎಷ್ಟು ದಿನ ಆಗಿದ್ದಾಯಿತು, ಇನ್ಮೇಲಾದರೂ ಚೆನ್ನಾಗಿರೋಣ ಅನ್ನೋ ಒಂದು ಫೀಲಿಂಗ್ಸ್ ಅವ್ರ ಮೈಂಡಲ್ಲಿ ಇರ್ಬೋದು. ಬಟ್ ನಿಮ್ಮ ಜೊತೆ ಮಾತಾಡೋದಕ್ಕೆ ಭಯ ಆಗ್ತಾ ಇರ್ಬೋದು, ಅವರಿಗೆ ಹೇಳೋದಕ್ಕೆ ಭಯ ಆಗ್ತಾ ಇರ್ಬೋದು. ಬಟ್ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಸ್ಟಕ್ ಎನರ್ಜಿ ಅಂತೀವಲ್ಲ, ಆ ಸ್ಟಕ್ ಎನರ್ಜಿಲಿ ಕೆಲವರು ಇದ್ದಾರೆ. ಅಂದರೆ ಯಾವ ರೀತಿ ಅಂತ ಅಂದರೆ, ಏನಾದರೂ ಮಾತಾಡಿದರೆ ಸುಮ್ಮನೆ ಸಮಸ್ಯೆಗಳಾಗ್ಬಿಡುತ್ತೇನೋ, ಸದ್ಯಕ್ಕೆ ವೆಯ್ಟ್ ಮಾಡೋಣ, ಸಿಗೋಣ ಅನ್ನೋ ಒಂದು ಯೋಚನೆಯಲ್ಲಿ ಕೆಲವರು ಇದ್ದಾರೆ. ಮತ್ತು ಇನ್ನು ಕೆಲವ್ರಿಗಿಲ್ಲಿ ಫ್ಯಾಮಿಲಿ ಇಶ್ಯೂಸ್ ಬರ್ತಿದೆ. ಅಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿಕೊಂಡು ಫ್ಯಾಮಿಲಿ ಕಡೆ ವಾಲ್ ಬಿಡ್ತೀರೇನೋ, ಅವ್ರನ್ನ ಬಿಟ್ಟು ಫ್ಯಾಮಿಲಿ ಅಂತ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿಕೊಂಡು ಅವಾಯ್ಡ್ ಮಾಡ್ತೀರೇನೋ ಅನ್ನೋ ಒಂದು ಬೇಜಾರಿದೆ. ಮತ್ತು ಕೆಲವ್ರಿಗಿಲ್ಲಿ ಫ್ಯಾಮಿಲಿ ಬಿಟ್ಟು ಎಲ್ಲ ಬರ್ತೀನಿ ಅಂದ್ರೂ ಕೂಡ ನೀವು ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲದೆ ಇರ್ಬೋದು. ಹಂಗಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ಭಯ ಇರ್ಬೋದು. ಮತ್ತು ಕೆಲವರಲ್ಲಿ ತುಂಬ ಸ್ಟ್ರಾಂಗಾಗಿ ಕೂಡ ಇದ್ದಾರೆ. ಯಾಕೆ ಅಂತ ಅಂದರೆ, ನಾನು ತಪ್ಪು ಮಾಡಿಲ್ಲ, ಅವರೇ ತಪ್ಪು ಮಾಡಿರೋದು ಅನ್ನೋ ರೀತಿಯಲ್ಲಿ ಸ್ಟ್ರಾಂಗಾಗಿರ್ಬೋದು. ನಿಮಗೆ ಕನಸಿನ ಮುಖಾಂತರ ಒಂದಿಷ್ಟು ವಿಚಾರಗಳು ತಿಳಿದಿದೆ ಅಂತ ಕೂಡ ಬಂದಿದೆ. ಅಂದರೆ ಕನಸಿನ ಮುಖಾಂತರ ಈ ವಿಚಾರಗಳು, ಕೆಲವೊಂದು ವಿಚಾರಗಳು ನಿಮಗೆ ಸೂಕ್ಷ್ಮವಾಗಿ ಗೊತ್ತಾಗ್ತಿರುತ್ತೆ ಅಂತ ಕೂಡ ಬಂದಿದೆ. ಮತ್ತು ಕೆಲವ್ರಿಗೆ ನೀವು ಅವ್ರ ಜೊತೆ ಕನೆಕ್ಟ್ ಆಗಿರೋ ರೀತಿ ಮುಂಚೆ ಥರ ಇಲ್ಲದೆ ಇರೋದ್ರಿಂದ ಏನೋ ಒಂದು ರೀತಿಯಲ್ಲಿ ಫ್ಯಾಮಿಲಿ, ಮಕ್ಕಳು ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು, ಇಲ್ಲ ಬೇರೆ ಸಮಥಿಂಗ್ ಏನೋ ಇರ್ಬೋದು. ಫ್ರೆಂಡ್ಸ್ ಸರ್ಕಲಲ್ಲಿ ಜಾಸ್ತಿ ಇದ್ಕೊಂಡು ನಿಮ್ಮನ್ನು ಅವಾಯ್ಡ್ ಮಾಡ್ತೀರಾ ಅನ್ನೋ ಚಿಂತೆ ಇರ್ಬೋದು ಅವರಿಗೆ. ಈ ರೀತಿ ಥಿಂಕಿಂಗ್ ತುಂಬಾ ಇದೆ. ಅಂದರೆ ನೀವು ನೀವಾಗಿಲ್ದಿರೋ ಕಾರಣ ನಿಮ್ಮ ವ್ಯಕ್ತಿಗಳು ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ಇಲ್ಲಿ ಕೆಲವರು, ಅಂದರೆ ನಿಮ್ಮ ವ್ಯಕ್ತಿಗಳು ಅವರಾಗಿ ಅವ್ರಿಗೆ ಇಲ್ಲದೇ ಇರೋ ಕಾರಣ ನಿಮಗೆ ಒಂದಿಷ್ಟು ಅನುಮಾನಗಳು ಹೆಚ್ಚಾಗಿ ಕಾಣಿಸ್ತಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಕೆಲವರು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರೋರು ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. Bye.